ಈಗ ನಿಮ್ಮ ಮಗನ ಮದುವೆನೂ ಹಾಗೆ ಮಾಡಿಸಿದ್ರೆ ಎಲ್ಲ ಸಮ ಆಗ್ತಂತ ನನಗನ್ಸ್ತು. ಹೌದು ದಣಿ, ಇದಕ್ಕೆಲ್ಲ ಅವ್ರ ಮದುವೆ ಒಂದೇ ಪರಿಹಾರ. ಹೌದು ಕಣ ರಮೇಶ, ಅಲ್ಲ ಈ ದಿಕ್ಕಲ್ಲಿ ನಾನು ಯೋಚನೆ ಮಾಡಲಿಲ್ವಲ್ಲ. ನಮ್ಮ ಚಿಕ್ಕ ದಣಗಳಿಗೆ ಒಂದು ಒಳ್ಳೆ ಹುಡುಗಿ ನೋಡ್ಕೋಣ. ಇವತ್ತು ಎದ್ದು ಗಳಿಗೆನೇ ಸಮಯ ಇಲ್ಲ ಮರೆ. ಇದು ಬೇರೆ ಅಂತ ಬೆಳಗ್ಗೆನೆ ಉತ್ತರಾದಿ ಹೋಗಿ ಇನ್ನೊಂದ್ಸತಿ ಮಲ್ಕೊಂಡು ಬಾಲಮಗ್ಲಾಗ ಮಲ್ಕೊಂಡು ಹಿಂಗೆ ಎದ್ದು ಬರಕ್ಕೆ. ಪಚ್ಚಿ ಏಯ್ ಯಾರ ಹೇಳಿದ್ದು ಎತ್ತುಗಳಿಗೆ ಸಮಯ ಇಲ್ಲ ಅಂದೇಳಿ? ನೋಡ ಅಲ್ಲಿ ಎಷ್ಟು ಚಂದ ಕಾಣ್ತಾ ಇದ್ರು ಶ್ರದ್ಧಾ ಮೇಡಮು. ದೇವತೆ ದೇವತೆ. ಆಹಾ, ಕನಸಲು ನೀನೆ ಮನಸಲು ನೀನೆ, ಕನಸಲು ನೀನೆ ಮನಸಲು ನೀನೆ, ನನ್ನಾಣೆ ನಿನ್ನಾಣೆ ನನ್ನಾಣೆ ನಿನ್ನಾಣೆ, ಒಲಿದ ನಿನ್ನ ಬಿಡೆನು ಚಿನ್ನ ಇನ್ನು ಎಲ್ದೆಲ್ದಿಗೂ ನಿನ್ನನೆಂದೆಲ್ದಿಗೂ, ಕನಸಲು ನೀನೆ ಮನಸಲು ನೀನೆ, ನನ್ನಾಣೆ ನಿನ್ನಾಣೆ ನನ್ನಾಣೆ ನಿನ್ನಾಣೆ. ಕೈ ಕೊಡು. ಒಂದು ನಿಮಿಷ ದಿನಗಳೇ ಎಡಗೈಯೇ. ನೋಡ್ಕೊಂಡು ನಡೆಯಕ್ಕಲ್ವಾ? ಕಣ್ಣಿನ ಬೆನ್ನಿನ ಕಡೆ ಇಟ್ಕೊಂಡಿದ್ಯಾ? ಇದೇನು ಮನೆ ಅನ್ಕೊಂಡಿದ್ಯಾ ಹೈವೇ ಅನ್ಕೊಂಡಿದ್ಯಾ? ಅದು ದಣಿಗಳೇ ಶ್ರದ್ಧಾ ಮೇಡಮ್ ಅಂತ ಅನ್ಕೊಂಡು ನಂಗೆ ಬೇಯಿಸಿದೆ. ಕುಸೆ ಎಂತ ಎಂತಾಯ್ತು ಇಲ್ಲಿ? ನನಗೆ ಎಂತಾಯ್ತಾ? ಎಂತ ಮರೆಯ ನಿಂಗೆಂತ ಕಾಯಿಲೆ ಅಂತವ್ರು ಇತ್ತ? ಅಲ್ಲ ಗಂಡಸ್ರ ಮೈ ಮೇಲೆಲ್ಲ ಹೋಗಿ ಬೀಳ್ತೀಯಲ್ಲ, ಬಿದ್ದದ್ದಾರು ಹೋಯ್ಲಿ, ಅದೆಂತದು ತಿಂದ ಹಾಕುತ್ತಾರ ಕಾಣ್ತಿದ್ಯಲ್ಲ. ಚಿಕ್ಕದಣಿ ಅಂದಳಿ ಪ್ರೀತಿ ಗೀತಿ ಬಂದಿತ್ತ ಎಂತ? ಹಾ ಎಂತಕೋನ್ ಮನ ಬತ್ತಿತ್ತಪ್ಪ ನಂಗೆ. ರೇಕ್ಸಡ ನನಗೆ ಸಿಟ್ಟು ಬಂದರೆ ಹಂಗೆ ಡಿಕ್ಕಿ ಹೊಡೆದು ನಿನ್ನ ಕಣ್ಣು ಮೂಗೆಲ್ಲ ಒಂದು ಮಾಡ್ಬಿಡ್ತೆ ಕಣ. ನನ್ನ ಸಿಟ್ಟು ನಿಂಗೆ ಎಂತಂತೇಳಿ ಇನ್ನೂ ಗೊತ್ತಿಲ್ಲ. ನಿಂಗೆ ಎಂತ ಇದ್ರು ಗಂಡಸ್ರೇ ಸಮ. ಹೋಗ ಡಿಕ್ಕಿ ಹೊಡಿ ಹೋಗ. ನಿನಗೆ ನೀವು ನಗಾಡಿ ಮೇಡಮ್, ನೀವು ನಗಾಡಿ.
ಎಂತ ನನ್ನ ಪರಿಸ್ಥಿತಿ ಕಂಡು ನಗು ಬತ್ತಲ್ಲ ನನಗೆ. ಬಚ್ಚಿ ಏನ್ ಬಚ್ಚಿ ನಿಮ್ ಕತೆ? ನೀವು ನಗಡಿ ಮೇಡಮ್, ಚಂದ ಕಾಣ್ತೀರಿ. ಆದ್ರೂ ಪಾಪ ಅವ್ರ ಕಾಲೇ ಮುರಿದ್ಬಿಟ್ರಲ್ಲ ಪಚ್ಚಿ. ಛೇ, ನನಗೆ ಬರ್ತಿದ್ದ ಕೋಪಕ್ಕೆ ಕಮ್ಮಿ ಆಯ್ತು ಬಿಡಿ. ಮೇಡಮ್, ನೀವು ನನ್ನನ್ನು ರೇಗಿಸ್ಬೇಡಿ. ಹುಷಾರು ಪಚ್ಚಿ. ಆಯ್ತು ಮೇಡಮ್. ಬಿಟ್ಟರು ಹಂಗೆ 2 ಅಡಿ ಕೆಳಗೆ ಹೋಗಬೇಕು. ಹೋಗಿ ಕೆಸ ಕಣಗ. ಅಲ್ಲ, ಆ ಭೂವನ ಮಾತ್ರ ಹ್ಯಾಂಗೆ ಈ ಶ್ರದ್ಧೆ ಮೇಡಮ್ ಬಿಡುಕಾದ್ರೆ ಹೋಗಿ ಹಿಂಗೆ ಹಿಡ್ಕತ್ತ. ನನಗೆ ಎಂತೋ ಎಡವಟ್ಟಾಯ್ತು. ಎಂತ ಅಂತ ಹೇಳಿ ಗೊತ್ತಾಗ್ತಿಲ್ಲ. ಹಾಂ, ಎಂತ ಮಾಡೋದು? ಇವತ್ತು ಎಡಮಗ್ಲಾಗ ಎದ್ದಿದ್ದು ಸತ್ಯ. ಮತ್ತೆ ಹೋಗಿ ಮಲ್ಕೊಂಡು ಹಿಂಗೆ ಬಲಮಗ್ಲಲ್ಲಿ ಎದ್ದು ಆಮೇಲೆ ಬತ್ತೆ. ಪ್ರಯತ್ನ ಪಡಕು, ಪ್ರಯತ್ನ ಬಿಡಕಾಗ. ಪ್ರಯತ್ನವೇ ಫಲದ ಮೂಲ. ಎಂತ ಪಚ್ಚಿನೋ ಮಾಡ್ತೆ. ಅಪ್ಪ, ಚಿಕ್ಕನಗಳೇ, ಏನು ಮಾಡ್ಕೊಂಡ್ರಿ? ಕಾಲ್ಗೇನಾಯ್ತು? ಮನೆ ಒಳಗಡೆ ಬೀದಿ ನಾಯಿಗಳನ್ನ ಬಿಟ್ಕೊಂಡ್ರೆ ಇನ್ನೇನಾಗತ್ತೆ? ಹೌದೌದು, ಬೀದಿ ನಾಯಿನ ಮನೆಯಲ್ಲಿ ಬಿಟ್ಕೊಂಡಿದೀವಿ, ನಿಜ. ನಾಯಿಗೆ ಏನಾದರೂ? ನಾಯಲ್ಲ, ಈ ಮನೇಲೊಂದು ಇದೆಯಲ್ಲ ಆ ಪಚ್ಚಿ, ಹೋಗೋ ದಾರಿಗೆ ಅಡ್ಡ ಬಂದು ಬಿದ್ಬಿಟ್ವಿ. ಅಯ್ಯೋ, ಎಷ್ಟು ಒದ್ದಾಡ್ತಾ ಇದ್ದಾರೆ ಚಿಕ್ಕನಗಳೇ. ಉಳುಕಿದೆ ಅಂತ ಕಾಣಿಸುತ್ತೆ. ಎಣ್ಣೆ ಹಚ್ಚಿ ನೀವಿದ್ರೆ ಎಲ್ಲ ಸರಿ ಹೋಗುತ್ತೆ. ಕುಡಿ. ನೋಡಪ್ಪ, ನೀನು ಸೇವೆ ಮಾಡೋದನ್ನ ಅಪ್ಪಾಜಿ ನೋಡಿದ್ರೆ ಸಿಟ್ಟು ಮಾಡ್ಕೋತಾರೆ. ನಾನೇ ಎಣ್ಣೆ ಹಚ್ಕೊಂಡು ಅನ್ಭವಿಸ್ತೀನಿ ಬಿಡು. ಅಯ್ಯೋ, ಏನಾಗಲ್ಲ ಚಿಕ್ಕನಗಳೇ. ದನಿಗಳೇನಾದರೂ ಕೇಳಿದ್ರೆ ನಾನು ಹೇಳ್ತೀನಿ. ಕುಡೀಲಿ. ಅಲ್ಲ ಭುವನ್, ನೀವ್ಯಾಕೆ ಅವ್ನ ಕಾಲು ಹೊತ್ತಿದ್ದೀರಿ? ನಿಜವಾದ ಬೀದಿ ನಾಯಿ ಅವನು. ನೀವು ನೋಡಿದ್ರೆ ಚಿಕ್ಕದಣಿ ಅಂತ ಅವ್ನು ಸೇವೆ ಮಾಡಿಕೊಂಡು, ಥೂ, ಯಾಕೆ ಅರ್ಥ ಆಗ್ತಿಲ್ಲ ನಿಮಗೆ? ಈ ಶ್ರದ್ಧಾ, ಆ ಚಿಕ್ಕ ದಣಿಗಳು ನನ್ನ ಗಂಡನ ಕೈಯಲ್ಲಿ ಸೇವೆ ಮಾಡಿಸ್ಕೋತಾ ಇದ್ದಾರೆ. ನೀನು ಹೋಗಿ ಉಗ್ಯಕ್ಕಾಗಲ್ವಾ? ಏನೇ ನೋಡ್ತಾ ಇದೆಯಾ? ಹೋಗಿ ನಿಮ್ಮ ಅಪ್ಪಾಜಿಗೆ ಹೇಳು, ಹೀಗೆ ಆಗ್ತಿದ್ರೆ ನಾನು ನನ್ನ ಗಂಡ ಇಬ್ರು ಊರು ಬಿಟ್ಟು ಹೋಗ್ತೀವಿ ಅಂತ. ನೋಡು, ನಿನಗೇನೇ ಹೇಳಬೇಕಾಗಿದ್ರು ಅದನ್ನ ನೀನೇ ಹೋಗಿ ಡೈರೆಕ್ಟಾಗಿ ಹೇಳ್ಕೊ. ಇಲ್ಲಿ ಯಾರು ನಿನ್ನ ತಡೀತಾ ಇಲ್ಲ. ಭುವನ್, ನಿನ್ನ ಕೈ ಹಾಕೋ ತುಂಬ ರಫ್ ಆಗಿದೆ. ಸ್ವಲ್ಪ ಜಾಸ್ತಿ ಪೇಯ್ನ್ ಇದೆ. ಇಂಥ ಪೇಯ್ನ್ಗೆಲ್ಲ ಸಾಫ್ಟಾಗಿರೋ ಕೈಗಳು ಬೇಕು. ಯಾರಾದರೂ ಹೆಣ್ಮಕ್ಳ ಕೈಲಿ ಮಸಾಜ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹೌದಾ ಚಿಕ್ಕನಗಳೇ? ಇರಿ, ನಿಮ್ಮ ಕಾಲು ಗುಣ ಆಗಬೇಕು, ಅದು ಇಂಪಾರ್ಟೆಂಟ್. ಊರ್ಬಿಳ ಬಾಮ. ಚಿಕ್ಕದನ್ಗಳಿಗೆ ಕಾಲು ಉಳುಕಿದೆ, ಬಾ ಮಸಾಜ್ ಮಾಡು. ಬಾ. ಏನು ಆ ಕಡೆ ನೋಡ್ತಿದ್ಯಾ? ಬಾ.
ಅಲ್ಲ ರೀ, ನಾನು ಚಿಕ್ಕದಣಿಗಳ ಮಸಾಜ್. ಹೌದು ನೀನೇ. ಬೇರೆ ಯಾರನ್ನಾದ್ರೂ ಕರೆಯೋಕ್ಕೆ ಅಲ್ಲಿ ಯಾರಿದ್ದಾರೆ ಅಲ್ಲಿ? ಹಾಂ, ಬಾ 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 ಬಾ. ಆಗೋಯ್ತೀನಿ. ಅಲ್ಲ ರೀ, ನಾನು ಚಿಕ್ಕದಣಿಗಳ ಕಾಲು ಮಸಾಜು. ಹೌದು, ನೀನೇ ಮಸಾಜ್ ಮಾಡಬೇಕು. ನಾನು ಮಸಾಜ್ ಮಾಡಿದ್ರೆ ನನ್ನ ಕೈ ರಫು ತುಂಬ ಹೆವಿ ಆಗುತ್ತೆ. ಅದಕ್ಕೆ ನೀನೇ ಮಾಡು. ದನಿಗಳೇ, ನೀವೇನು ಯೋಚನೆ ಮಾಡಬೇಡಿ. ಹೋಗಿ ಅಲ್ಲ ರೀ, ಮಾಡಮ್ಮ, ಮಾಡಿ. ಬೇಡ ಬೇಡ ಬೇಡ, ಇವರು ಮಸಾಜ್ ಮಾಡೋದು ಬೇಡ. ನೀವು ಹೊಡಿ ಹೊಡಿ ಹೊಡಿ. ಒಂದು ನಿಮಿಷ. ಚಿಕ್ಕದನಿಗಳೇ, ಏನಿದು? ನೀವೇ ಹೇಳಿದ್ರಲ್ಲ ಸಾಫ್ಟ್ ಆಗಿರೋ ಕೈ ಬೇಕು ಅಂತ. ಇವಳು ಕೈ ನೋಡಿ ಎಷ್ಟು ಸಾಫ್ಟ್ ಆಗಿದೆ. ನೀನೇನಮ್ಮ ಅವ್ರು ಬಿಡ. ಮಸಾಜ್ ಮಾಡೋ ಅಂದರೆ ಕಾಲೇ ಮುರಿದಾಗ್ತಿಯಲ್ಲ. ನೀಟಾಗಿ ಸಾಫ್ಟಾಗಿ ಮಾಡು. ಮಾಡಿಸ್ಕೊಳ್ಳಿ ಮಾಡಮ್ಮ. ಚಿಕ್ಕದನಿಗಳೇ, ನೀವು ನನಗೆ ಅನ್ನ ಹಾಕೋ ದೇವ್ರಿದ್ದ ಹಾಗೆ. ನಿಮ್ಮ ಸೇವೆ ಮಾಡೋದು ನಮ್ಮ ಭಾಗ್ಯ ಅಲ್ವಾ ಊರ್ಮಿಳ? ಮಾಡಿ. ನೀವೇನು ಯೋಚನೆ ಮಾಡಬೇಡಿ. ನಾಳೆ ಎಷ್ಟೊತ್ತಿಗೆ ನೋವೆಲ್ಲ ಮಾಯ ಆಗಿರುತ್ತೆ. ಮಾಡಿ. ಆಹಾ, ಈ ರಾಕ್ಷಸಿ ಚಿಕ್ಕದಣಿಗಳ ಸೇವೆ ಮಾಡಿ ಅವ್ರನ್ನ ಬುಟ್ಟಿಗೆ ಹಾಕೊಳಕಿತ್ತ. ಎಂತ ಆಗ್ತಿತ್ತಪ್ಪ ಈ ಮನೇಲಿ. ಭಗವಂತ ಮುಕ್ತಿ ಕೊಡಪ್ಪ ನಾಟಕದ ಕಂಪ್ನಿಗೆಲ್ಲ. ಸಾರಿ ಊರ್ಮಿಳ. ಅದು ನೀನು ಕೊಟ್ಟ ಸಿಗ್ನಲ್ ಪ್ರಕಾರನೇ ಅವನಿಗೆ ಉರಿಸ್ಬೇಕು ಅಂತ ಶ್ರದ್ಧಾ ಕೈಲಿ ಸೇವೆ ಮಾಡಿಸ್ಕೊಳ್ಳೋಣ ಅಂದ್ಕೊಂಡೆ. ಆದರೆ ಅವನು ನೋಡಿದ್ರೆ ನಿನ್ನನ್ನೇ ಕರೆದ್ಬಿಟ್ಟ. ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತು. ಇದೆಲ್ಲ ನೀನು ಕೊಟ್ಟ ರಾಂಗ್ ಸಿಗ್ನಲಿಂದ ಅನುಭವಿಸು. ಎಲ್ಲ ನನ್ನ ಕರ್ಮ. ಏನು ಮಾಡಲಿ, ಇನ್ನು ಎಷ್ಟೊತ್ತು ನಿಮ್ಗೆ ಈ ಥರ ಸೇವೆ ಮಾಡ್ಬೇಕು ನಾನು. ಅದು ಸರಿ, ನಿಜವಾಗ್ಲೂ ಕಾಲು ಉಳ್ಕಿದೆ ಅಥವಾ ನಾಟಕ ಆಡ್ತಾ ಇದೆಯಾ? ನಿಜವಾಗ್ಲೂ ಇವತ್ತು ಯಾಕೋ ಟೈಮೇ ಸರಿ ಇಲ್ಲ. ತುಂಬ ಹುಷಾರಾಗಿರಬೇಕು. ಇನ್ನೇನು ಹುಷಾರಾಗಿರ್ಬೇಕು? ನಾನು ನಿನ್ಗೆ ಹೀಗೆ ಸೇವೆ ಮಾಡ್ತಾನೆ ಇರ್ತೀನಿ. ನೀನು ಆರಾಮಾಗಿ ಎಂಜಾಯ್ ಮಾಡು. ಆ್ಯಕ್ಚುಲಿ ನೀನು ತುಂಬ ಚೆನ್ನಾಗಿ ಮಸಾಜ್ ಮಾಡ್ತೀಯ. ಎಲ್ಲಿ ಕಲಿತೆ? ನೀನು ಕರ್ಕೊಂಬಂದಲ್ಲ, ಎಲ್ಲ ನನ್ನ ಕರ್ಮ. ನಾನು ಅನುಭವಿಸ್ಬೇಕು. ಸುಮ್ಮನೆ ಕೂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ ಇವಾಗ. ಪಚ್ಚಿ, ಇನ್ನು 5 ನಿಮಿಷ ಟೈಮು ನೋಡಿ. ಯಾರು ಯಾವಾಗ ಬರ್ತಾರೆ, ಯಾರು ನಿಮ್ಮನ್ನು ನೋಡ್ತಾರೆ ಅದೆಲ್ಲ ಏನೂ ಹೇಳೋಕ್ಕಾಗಲ್ಲ. ಯಾರಾದರೂ ಬಂದುಬಿಟ್ರೆ ಆಮೇಲೆ ಇಬ್ಬರಿಗೂ ತೊಂದರೆ. ನೋಡಿ, ಬೇಗ ಬೇಗ ಹೇಳಿ. ಆ ಭೂಮಿ ಬಗ್ಗೆ ಏನಾದರೂ ವಿಷಯ ಕಲೆಕ್ಟ್ ಮಾಡಿದ್ದೀರಾ? ಹೇಳಿ ಬೇಗ. ನಾ ಇಲ್ಲ, ನೀವೆಂತ ಕೇಳ್ತೀರಿ? ಅದೇ ಭಯ ನನಗೆ. ಅಂದರೆ ನಿಮ್ಗೆ ಯಾರಾದರೂ ಏನಾದರೂ ಮಾಡಿಬಿಟ್ರೆ ಅಂತ. ಅಯ್ಯೋ, ನೀವು ಎಷ್ಟು ಕಾಳಜಿ ಮಾಡ್ತೀರಿ ನನ್ನ. ಸರಿ, ಈಗ ಬೇಗ ಹೇಳಿ ಪಚ್ಚಿ. ಶ್ರದ್ಧಾ ಮೇಡಮ್, ನನಗೆ ಈ ಚಿಕ್ಕದಣಿ ಇದ್ರಲ್ಲ, ಅವರು ನನ್ನ ಪಾಲಿನ ದೇವರ ಅಂತ ಅನ್ನಿಸ್ತಿತ್ತು. ಏನು ದೇವ್ರ? ಏನು ಹೇಳ್ತಿದ್ದೀರಾ? ಹೌದು, ಮತ್ತೆ ಅವರು ಬಂದಿದ್ರಿಂದ ಅಲ್ದ ನೀವು ನನಗೆ ಸಿಕ್ಕಿದ್ದು, ಮಾತಾಡ್ತಿದ್ದು. ನಮ್ಮಿಬ್ರನ್ನ ಒಂದು ಮಾಡಿರೋ ದೇವರಿದ್ದಂಗಲ್ದ ಅವರು. ಪಚ್ಚಿ, ಅವರು ಕೆಟ್ಟವರು ಅಂತ ನಾ ಹೇಳಲಿಲ್ಲ. ಆದರೆ ನಿಮ್ಮ ದೇವ್ರಿದಾರಲ್ಲ, ಅವ್ರು ಎಡ ಬಲ ಹಿಂದು ಮುಂದು ಏನು ಅಂತೆಲ್ಲ ನಮಗೆ ಗೊತ್ತಾಗ್ಬೇಕಲ್ವಾ? ಅದೇ ತಾನೇ ನಮ್ಮಿಬ್ಬರು ಉದ್ದೇಶ. ಅದು ಹೌದು ಹೌದು. ಅವರು ಎಡ ಬಲ ಎಲ್ಲ ಮೊದಲು ಯಾರಿದ್ರು ಅಂತೇಳಿ ಅಷ್ಟು ಗೊತ್ತಿಲ್ಲ. ಆದರೆ ಈಗ ಆ ಪಟೇಲ್ ಮಗಳಿದ್ದಲ್ಲ, ಅವರೊಟ್ಟಿಗೆ ಅವರು ನಗ್ನಗ್ತಾ ಓಡಾಡ್ಕೊಂಡಿರ್ತಿರು. ಅದೆಲ್ಲರಿಗೂ ಗೊತ್ತಿರೋ ವಿಷಯ ಅಲ್ವಾ ಪಚ್ಚಿ? ಇದೇ ಕಾರಣಕ್ಕೆ ಅಲ್ವಾ ಮನೇಲಿ ಜಗಳ ಆಗಿದ್ದು. ನಾವ್ ಯಾರು ನೋಡದೇ ಇರೋ ವಿಷಯ ಏನಾದ್ರು ನೀವು ನೋಡಿದ್ರ ಅಂತ. ಇದೆಲ್ಲ ನೋಡೋದು ತಪ್ಪಲ್ದ? ನಂಗೆ ನಾಚಿಕೆ ಆಯ್ತು. ಚಿಚಿ, ನಾನು ಹಾಗೆಲ್ಲ ಕೇಳ್ತಾ ಇರೋದು. ಅಂದ್ರೆ ಈ ಭುವಿ ಇದಾರಲ್ಲ, ಅವ್ರ ನಿಜವಾದ ಹೆಸರು ಭುವಿನೇನಾ? ಅವ್ರು ನಿಜವಾಗ್ಲೂ ಅಪ್ಪಾಜಿ ಮಗನೇನಾ? ಅಲ್ಲ ಅಂತಂದ್ರೆ ಅವ್ರನ್ನ ಇಲ್ಲಿಗೆ ಯಾರು ಕರ್ಕೊಂಬಂದಿದ್ದು? ಈ ಊರಿಂದ ಬೇರೆ ಯಾವ್ದಾದ್ರು ಊರಿಗೆ ಅವರು ಫೋನ್ಗೆ ಏನು ಮಾಡ್ತಾ ಇರ್ತಾರ? ಈ ಚೀಟಿ ಪುಸ್ತಕ ಅದು ಇದು ಆ ಥರದ್ದು ಏನಾದ್ರು ನಿಮ್ಮ ಕೈಲಿ ಸಿಕ್ಕಿದ್ಯಾ? ಹೀಗೆ
ಈ ವಿಷಯಗಳನ್ನ ಕಲೆಕ್ಟ್ ಮಾಡಿ ಅಂತ ಹೇಳಿದ್ ನಿಮ್ಗೆ. ಹೌದಾ, ನನ್ನ ಮಂಡೆಗೆ ಈಗ ಅರ್ಥ ಆಯ್ತು. ಸರಿ, ಇನ್ನು ಮುಂದೆ ಆ ಥರದ್ದು ಎಂತ ಸಿಕ್ತ ಅಂತೇಳಿ ಕಾಣ್ತೆ. ಅಂದ್ರೆ ಇದುವರೆಗೂ ನಿಮ್ಗೆ ಆ ಥರದ್ದೇನು ಸಿಕ್ಕೇ ಇಲ್ವಾ? ಸರಿ, ಹೊರಡಿ ಹಾಗಿದ್ರೆ. ಅಯ್ಯೋ ಶ್ರದ್ಧಾ ಮೇಡಮ್, ಪಾಪ ಮತ್ತೆ ಬೇಡ, ಇಲ್ಲಿ ತಣ್ಣ ಗಾಳಿ ಬಿಸ್ತಾ ಇತ್ತು, ಹೀಗೆ ನಿಂತು ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡುವ ಅಂತೇಳಿ. ನಾನು ಏನು ಮಾಡಲಿ ಪಚ್ಚಿ, ನನಗೂ ನಿಮ್ಮ ಹತ್ರ ಮಾತಾಡಬೇಕು ಅಂತ ತುಂಬ ಆಸೆ. ಆದರೆ ಮಾತಾಡೋಕ್ಕೇನೋ ವಿಷಯನೇ ಇಲ್ವೇ? ಪ್ರೀತಿ ಮಾಡೋಕ್ಕೆ ವಿಷಯ ಅಂತಕ್ಕೆ ಅಲ್ದ, ಒಂದು ಕೆಲಸ ಮಾಡುವ, ಇಳ್ಕಣಿ, ನಾನು ಈ ಮರದ ಹತ್ರ ಹಿಂಗೆ ನಿಂತ್ಕತ್ತೆ, ನೀವು ಆ ಕಡೆಯಿಂದ ಹಾಗೆ ನಿಂತ್ಕೊಳ್ಳಿ, ಇಬ್ರು ಕನ್ಸು ಕಾಣುವ. ಸರಿ, ನಿಂತ್ಕಣಿ. ಪಚ್ಚಿ, ನೀವು ಹಂಗೆ ನೋಡಿದ್ರೆ ನಂಗೆ ಕನ್ಸು ಕಾಣ್ದು ಹೇಗೆ? ನಾಚಿಕೆ ಆಗುತ್ತೆ ನನಗೆ. ಹೌದಾ? ಸರಿ, ನೋಡಿದಿಲ್ಲ? ಶ್ರದ್ಧಾ ಮೇಡಮ್, ಶ್ರದ್ಧಾ ಮೇಡಮ್, ಶ್ರದ್ಧಾ ಮೇಡಮ್, ಅಯ್ಯ ಎಲ್ಲೋದ್ರು ಮರ್ಯ? ಇಲ್ಲೇ ನಿಂತಿದ್ರಾಯ್ತು. ಅಲ್ಲ, ಇದು ಕನ್ಸ ನನ್ಸ? ಅಲ್ಲಿ ನಿಂತ ಕನ್ಸ್ ಕಣ್ಣ, ಮರದ ಹತ್ರಕ್ಕೆ ಬಂದಾಗ ಕನ್ಸ್ ಕಣ್ಣ? ಶ್ರದ್ಧಾ ಮೇಡಮ್, ಶ್ರದ್ಧಾ ಮೇಡಮ್, ಶ್ರದ್ಧಾ ಮೇಡಮ್. ನಾಚಿಕೆ ಆಗಲ್ವಾ ಬುವ ನಿನ್ಗೆ? ಒಂದು ಸ್ವಲ್ಪನೂ ಮನುಷ್ಯತ್ವ ಇಲ್ವಾ ನಿನ್ಗೆ? ಅಲ್ಲ, ಎಲ್ಲ ಹೆಂಡ್ತಿರು ತಮ್ಮ ಗಂಡಂದ್ರು ತಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಪಡ್ತಾರೆ. ತನ್ನ ಹೆಂಡತಿ ಮೇಲೆ ಬೇರೆ ಗಂಡಸು ಕಣ್ಣು ಹಾಕಿದ್ರೆ ಉರ್ಕೋತಾರೆ. ಅಂಥದ್ರಲ್ಲಿ ನೀನು ಇವತ್ತು ಬೇರೆ ಯಾವ್ದೋ ಗಂಡಸಿನ ಕಾಲೊತ್ತು ಅಂತ ಹೇಳ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ನೀನು ಯಾರು ನನಗೆ? ನಿನ್ನ ಹೆಂಡತಿ. ಸೊ ನಾನು ಈ ಮನೆ ಕೆಲಸದವನು ಹೆಂಡತಿ, ಕೆಲಸದೋಳೆ ತಾನೆ. ಅಷ್ಟಕ್ಕೂ ನೀನು ಒತ್ತಿದ್ದು ಬೇರೆ ಯಾರ ಕಾಲು ಅಲ್ವಲ್ಲ, ಚಿಕ್ಕತನೆಗಳ ಕಾಲು. ಅವ್ರು ಯಾರೇ ಆಗಿರ್ಬೋದು, ಆದ್ರೆ ಇವತ್ತು ನೀನ್ ಮಾಡಿದ ತಪ್ಪು. ನಾನ್ ನಿನ್ನ ಹೆಂಡತಿ. ಮುಚ್ಚೆ ಬಾಯಿ. ಯಾರೇ ಹೆಂಡತಿ? ಯಾವನೇ ಗಂಡ? ಸೀರೆ ಉಟ್ಕೊಂಬಂದು ಯಾವುದೋ ಟಮಿ ತಾಳಿ ಹಾಕೊಂಬಂದ ತಕ್ಷಣ ಗಂಡ ಹೆಂಡತಿ ಆಗಲ್ಲ, ನೆನಪಿಟ್ಕೋ. ಹೆಂಡತಿ ಅನ್ಸ್ಕೊಳ್ಳೋದಕ್ಕೂ ಯೋಗ್ಯತೆ ಬೇಕು. ಶ್ರದ್ಧಾ ನೋಡ್ಕಲಿ. ಓಹೋ, ಆಯ್ತಾಯ್ತು. ಅಲ್ಲ, ನಿನ್ ಶ್ರದ್ಧಾ ಇವತ್ ನನ್ ಜಾಗದಲ್ಲಿ ಇದ್ದಿದ್ರೆ ಅವಳಿಗೂ ಹೀಗೆ ಕಾಲೊತ್ತಕ್ ಹೇಳ್ತಾ ಇದ್ಯಾ? ಏಯ್ ಛೀ, ಅವಳನ್ನ ನಿನಗೆ ಹೋಲಿಸ್ಕೊಬೇಡ. ಅವಳು ಚಪ್ಪಲಿ ಗಂಟ್ಕೊಂಡ್ರೆ ಧೂಳಿಗೂ ಸಮ ಇಲ್ಲ ನೀನು. ಅವಳು ದೇವತೆ, ನೀ ದೆವ್ವ. ಆದಷ್ಟು ಬೇಗ ನಿನ್ನ ಗ್ರಾಚಾರ ಬಿಡಿಸಿ ಇಲ್ಲಿಂದ ಓಡಿಸ್ಬೇಕು. ನೀನು ಅವಮಾನ ಆಗಿ ನಿನ್ನ ಸಾಯ್ಲಿ ಅಂತಲೇ ಹೀಗೆ ಮಾಡಿ ನಾನು. ಈ ಮನೆಯಲ್ಲಿ ಜಾಸ್ತಿ ಆಯುಷ್ಯ ಇಲ್ಲ ನಿನಗೆ. ಅದನ್ನು ಅರ್ಥ ಮಾಡ್ಕೊಂಡು ನೀನು ಇಲ್ಲಿಂದ ಜಾಗ ಖಾಲಿ ಮಾಡಿಬಿಡು. ನನಗೆ ಓಡಿಸೋದು ಉಳಿಯುತ್ತೆ. ಯಾರು ಹೋಗೋರು ಯಾರು ಇರೋರು ಅಂತ ಇಷ್ಟು ಬೇಗ ಡಿಸೈಡ್ ಆಗಲ್ಲ ಭುವನ್. ನೀನಿಂತ ಎಷ್ಟೇ ಆಟ ಆಡಿದ್ರೋ ಈ ಗ್ರೌಂಡಿಂದ ಅಷ್ಟು ಸುಲಭವಾಗಿ ನನ್ನ ಆಚೆ ಹಾಕಕ್ಕಾಗಲ್ಲ. ಇದೆ, ಇನ್ನೂ ಬಾಕಿ ಇದೆ. ಈ ಎಲ್ಲ ಮುಗಿದೈತು ಅನ್ಕೋಬೇಡ. ಇನ್ಮೇಲೆ ನೀನು ಈ ಮನೇಲಿ ಇರೋ ತನಕ ಒಂದಲ್ಲ ಒಂದು ಅವಮಾನ ಆಗ್ತಾನೆ ಇರುತ್ತೆ ನಿನಗೆ. ಪ್ರತಿ ಕ್ಷಣ ಒದ್ದಾಡ್ಬೇಕು ನೀನು. ಯಾಕಾದ್ರೂ ಬದುಕಿದ್ದೀರಪ್ಪ ಅಂತ ಅನ್ನಿಸ್ಬೇಕು. ಹಾಗೆ ಮಾಡ್ತೀನಿ. ಮಳೆಗಾಲದಲ್ಲಿ ಕೆರೆ ಬಾವಿಗಳು ಸಾಕತ್ತಾಗಿ ತುಂಬಿರುತ್ತೆ. ಮಿಸ್ ಇಲ್ದಂಗೆ ಹಾರ್ಕೋಬೋದು. ಹಾರ್ಕೋತೀಯ? ಹಾರ್ಕೊಳ್ಳೋ ಹಾಗೆ ನಾನು ಮಾಡ್ತೀನಿ. ಭುವನ್, ಇಲ್ಲಿ ರೂಲ್ಗಳು ಬದಲಾಗೋ ಹಾಗಿಲ್ಲ. ಅವಮಾನ ಮಾಡೋದು, ಮರ್ಯಾದೆ ತೆಗೆಯೋದು ಎಲ್ಲ ನನ್ನ ಕೆಲಸ. ಆ ಕೆರೆ ಬಾವಿ ಎಲ್ಲ ನಿಂದು, ಶ್ರದ್ಧಂದು. ಸುಮ್ಮನೆ ನನ್ನ ಎದುರು ಹಾಕೋಬೇಡ ಭುವನ್. ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೇನೆ. ಎದುರು ಹಾಕೊಳ್ಳಲ್ಲ, ಮೂಟೆಗೆ ತುಂಬಿ ಬೆನ್ನ ಮೇಲೆ ಹಾಕೋತೀನಿ. ಇನ್ನು ಮುಂದೆ ತೋರಿಸ್ತೀನಿ ಆನೆ ಯಾರು, ಮಾವು ತಾಯಾರು ಅಂತ. ಆಯ್ತಾಯ್ತು, ನಾನು ನೋಡ್ತೀನಿ ಆನೆ ಶಕ್ತಿ ದೊಡ್ಡದೋ ಅಂಕುಶದ ಶಕ್ತಿ ದೊಡ್ಡದೋ ಅಂತ. ನೋಡ್ಬೇಕಾಗಿರೋದು ತುಂಬಾ ಇದೆ. ನೀನು ಅನುಭವಿಸ್ಬೇಕಾಗಿರೋದು ಇನ್ನೂ ಜಾಸ್ತಿ ಇದೆ. ಒಂದೊಂದಾಗಿ ಕೊಡ್ತಾ ಹೋಗ್ತೀನಿ, ತಗೋತಾ ಹೋಗು.